स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ರೈತರ ಹೋರಾಟಕ್ಕೆ ಭಾರತ್ ಮಾತಾ ಕಿ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕೃಷ್ಣ ಮೇಲ್ಕಿ ಮಾತರಂ, ಮಾತರಂ. ಉತ್ತರ ಕರ್ನಾಟಕ ರೈತರ ಹೋರಾಟಕ್ಕೆ, ಉತ್ತರ ಕರ್ನಾಟಕ ರೈತರ ಹೋರಾಟಕ್ಕೆ, ಉತ್ತರ ಕರ್ನಾಟಕ ರೈತರ ಹೋರಾಟಕ್ಕೆ ಆಲ್ಮಟ್ಟಿ ಎತ್ತರ ಎತ್ತರಿಸಲೇಬೇಕು, ಆಲ್ಮಟ್ಟಿ ಎತ್ತರ ಎತ್ತರಿಸಲೇಬೇಕು. ರೈತರ ಫಂಡನ್ನು ಬಿಡುಗಡೆ ಮಾಡಲೇಬೇಕು, ರೈತರ ಫಂಡನ್ನು ಬಿಡುಗಡೆ ಮಾಡಲೇಬೇಕು. We want justice, we want justice, we want justice. We want justice. We want justice. We want ಕೃಷ್ಣ ಯೋಜನೆ ಹೋರಾಟಗಾರರಿಗೆ, ಕೃಷ್ಣ ಯೋಜನೆ ಹೋರಾಟಗಾರರಿಗೆ, ಕೃಷ್ಣ ಯೋಜನೆ ನಿರ್ಲಕ್ಷಿತ ಸರ್ಕಾರಕ್ಕೆ ಧಿಕ್ಕಾರ, ಕೃಷ್ಣ ಯೋಜನೆ ನಿರ್ಲಕ್ಷಿತ ಸರ್ಕಾರಕ್ಕೆ ಧಿಕ್ಕಾರ. ಡಿಕೆ ಶಿವಕುಮಾರ್ಗೆ, ಡಿಕೆ ಶಿವಕುಮಾರ್ಗೆ, ಡಿಕೆ ಶಿವಕುಮಾರ್ಗೆ ಧಿಕ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಧಿಕ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ, ಧಿಕ್ಕಾರ. ನ್ಯಾಯ ಆಗಬೇಕು, ನ್ಯಾಯ ಬೇಕು, ಬೇಕೇ ಆಗಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಕೃಷ್ಣ ಸಂತ್ರಸ್ತರಿಗೆ ಜಯವಾಗಲಿ, ಕೃಷ್ಣ ಸಂತ್ರಸ್ತ. 3ನೇ ತಾರೀಕಿನ ಸತತವಾಗಿ ಕುಂತಂತ ಆ ಸಂತ್ರಸ್ತರಿಗೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ 80% ನೀರಾವರಿ ಆಗುವುದರಿಂದ 522 ಮತ್ತು 524 ಬಗ್ಗೆ ಚರ್ಚಿಸುವ ನಾವು ಸಂತ್ರಸ್ತರ ಕುತ್ತದಕ್ಕೆ ನಾವು 50 ಮಂದಿ ವಕೀಲರು ನಿನ್ನೆ ಹೋಗಿ ಅವರಿಗೆ ಸಪೋರ್ಟ್ ಮಾಡಿ, ಮತ್ತು ಆ ವೇಳೆಯಲ್ಲಿ ಮಾನ್ಯ ಮಂತ್ರಿಗಳು ಬಂದ್ರು, ಬಾಲ್ಗುಡ ಉಸ್ತುವಾರಿ ಅಂತ ತಿಮ್ಮಾಪುರ ಅವರು ಮತ್ತು ಜಿ.ಟಿ. ಪಾಟೀಲ್ರು, ಅವರಿಗೆ ನಾವು ಅವ್ರ ಗಣನೆಗೆ ತಗೊಂಡು ಬಂದೆವು. ಮತ್ತು 524 ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, 524 ಮಾಡಂತೇಳಿ ಹೈಟ್ ಅವಾಗಿಂದಲ್ಲ ಮಾಡಿದೆ. ಇದು ಏನು ಇಷ್ಟು ಕೆನಾಲ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟು ಕೆನಾಲ್ ಆಗಿದ್ದಾವಲ್ಲ, 20,000 ಎಕರೆ ಮೇಲ್ಪಟ್ಟು ಕೆನಾಲ್ಗಳಾಗಿದ್ದಾವೆ, ಕಾಲುವೆಗಳಾಗಿದ್ದಾವೆ. ಮೇನ್ ಕೆನಾಲ್ ಅಷ್ಟೇ ಮಾಡಿದಾರ, ಅದ್ರ ಬಗಲುಗಳು ಇನ್ನೂ ಮಾಡಿಲ್ಲ. ಸಬ್ ಕೆನಾಲ್ಗಳು ಮಾಡ್ಬೇಕಾಗಿತ್ತು, ಅದನ್ನೂ ಮಾಡಿಲ್ಲ. ಮೇನ್ ಕೆನಾಲ್ ಪರಿಹಾರನೂ ಇನ್ನೂ ಕೊಡಾಕ್ತಾ ಇರಲಿಲ್ಲ. ಮತ್ತ ಈಗ 10-15 ವರ್ಷಗಳಿಂದ ರೈತರಿಗೆ ಜಮೀನನ್ನು ಕಳ್ಕೊಂಡಾರ, ಮತ್ತು ಅವರಿಗೆ ನೀರು ಬಂದಿಲ್ಲ ಮತ್ತು ಪರಿಹಾರ ಬಂದಿಲ್ಲ. ಈ 3 ಅಂಶಗಳು ರೈತರಿಗೆ ಬರಲಾದ ಕಾರಣ, ನ್ಯಾಯಾಲಯ ಬರದ ಕಾರಣ ರೈತರು ಏನಾಗಬೇಕಾಗಿದೆ, ಮಣ್ಣು ತಿನ್ನು ಪರಿಸ್ಥಿತಿ ಬಂದೈತಿ ಇವತ್ತ, ಜಮೀನು ಕಳ್ಕೊಂಡು. ಅದಕ್ಕೆ ನ್ಯಾಯಾಲಯದ ಆದೇಶ ಆದ್ರೂ ಕೂಡ ಕಂಟೆಂಪ್ಟ್ ಮಾಡಿದ್ದಾರೆ. ಕಂಟೆಂಪ್ಟ್ ಯಾಕಂದ್ರೆ ಧಾರವಾಡ ಹೈಕೋರ್ಟ್ನಲ್ಲಿ ಪರಿಹಾರ ಕೊಡೋದು ಕಂಟೆಂಪ್ಟ್ ಮಾಡಿದ್ರು ಈ ಸರ್ಕಾರ ಎಷ್ಟು ಅವರು ತೊಗಲು ದೀಪ ಐತೆ ಅಂದ್ರ ಅದನ್ನ ಬದಿಗೆ ಒತ್ತಿ ಹಾಳಿಯಲ್ಲಿ ಅಲ್ಲಿ ತಮ್ಮ ಬುಟ್ಟಿಯಲ್ಲಿ ಹೊಡಿದ ಕಸ ಹೊಡಿದಂಗ ಮಾಡೋರು. ಯಾಕಂದ್ರ ಒಂದು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತ ಇರ್ತಾವ, ಅದು ನ್ಯಾಯಾಂಗ ಸಪರೇಟ್ ಇರ್ತದೆ, ಯಾವಾಗೂ ಶಾಸಕ ಕಾರ್ಯಾಂಗದ ಕೆಳಗೆ ಇರೋದಿಲ್ಲ. ಅದು ನ್ಯಾಯಾಂಗಕ್ಕೆ ಮಾನ್ಯತೆ ಕೊಡ್ಲಿಕ್ಕಂದ್ರ ನಮ್ಮ ಸಣ್ಣ ಮಂದಿ ರೈತರಿಗೆ ಏನ್ ಮಾನ್ಯತೆ ಕೊಡ್ತಾರ್ರಿ ಇವರು. ಅದಕ್ಕೆ ಈ ಸರ್ಕಾರ ಶೀಘ್ರದಲ್ಲಿ ಆ ಸಂತ್ರಸ್ತರ ಬಾಗಿಲು ಕೊಡ್ಲಿಕ್ಕೆ ಗೊತ್ತಂತ ಎಲ್ಲ ರೈತರು ಅಂದ್ರೆ ನಮ್ಮ 14 ಹಳ್ಳಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹೋಗಿದಾವೆ, ಮತ್ತು 19 ಹಳ್ಳಿ ಮುಳುಗಡೆ. ಟೋಟಲ್ 1,32,000 ಎಕರೆ ಹೆಕ್ಟರ್ ಮುಳುಗಡೆ ಆಗಿದೆ. ಆ ಹೆಕ್ಟರ್ ಮುಳುಗಡೆ ಪೈಸಕ್ಕ 1 ಪೈಸಾ ಕೊಡಲಾರ್ದೆ ಅದನ್ನ ಮುಳುಗಡೆ ಅಂತ ಹೇಳ್ಯಾರ, ಬರೇ ಬಾತ್ಮಿ ಹೇಳಿದಾರ. ನಮ್ಮ ರೈತರು ಇವತ್ತಿಗೆ ಕಂಗಾಲಾಗಿ ಆ ಬಾಗಲಕೋಟೆಯಲ್ಲಿ ಅಹೋರಾತ್ರಿ ಧರಣಿ ಉಪವಾಸ ಕೂತಿದ್ದಾರೆ. ಯಾಕಂದ್ರ ಮುಂದಿನ ದಿನಮಾನದಾಗ ಇದು ರೈತರದ ಹೋರಾಟ ಸರ್, ಆಗದಿದ್ರೆ ಅಲ್ಲಿ ಪಾಲ್ಗೊಂಡಂತ ಕುಟುಂಬಸ್ಥರು ಅವ್ರ ಹೆಸರು ಹೇಳುದಿಲ್ಲ, ಅವರು ಇಲ್ಲೇ ನಾನು ಸುಸೈಡ್ ಮಾಡ್ಕೋತೇನೆ ಅಂತ ಹೇಳಿ ನಿನ್ನೆ ಒಂದು ವಾಗ್ದಾನ ಮಾಡ್ಯಾರ. ಆ ರೈತರಿಗೆ ಅನ್ಯಾಯ ಆಗಲಾರ್ದಂಗ ಸರ್ಕಾರದವರು ಎಚ್ಚೆತ್ತುಕೊಳ್ಬೇಕು. ಮತ್ತು ನಮ್ಮ ಒಂದೇ ಜಿಲ್ಲಾ ಕೋರ್ಟ್ ಅಲ್ಲ, ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯ, ಬಿಜಾಪುರ ಜಿಲ್ಲಾ ನ್ಯಾಯಾಲಯ, ಮತ್ತು ಎಲ್ಲ ತಾಲೂಕುಗಳು, ಧಾರವಾಡ ಜಿಲ್ಲಾ ನ್ಯಾಯಾಲಯ, ಬೆಳಗಾವಿ ಜಿಲ್ಲಾ ನ್ಯಾಯಾಲಯ, ಉತ್ತರ ಕರ್ನಾಟಕದ ಎಲ್ಲ ನ್ಯಾಯಾಲಯಗಳು ಜಿಲ್ಲಾಗಳು ಕಲಾಪದಿಂದ ಹೊರಗೆ ಇವತ್ತು 9ನೇ ತಾರೀಕು ಉಳಿದಿದ್ದಾರೆ. ಎಲ್ಲ ವಕೀಲರು ಉಳಿದು ಈ ಸಂತ್ರಸ್ತರಿಗೆ ಬೆಂಬಲಿಸಿ ಅವರಿಗೆ
ಈ ಉಗ್ರ ಹೋರಾಟವನ್ನು ಬಿಡಬೇಡ ಅಂತೇಳಿ ಕೈ ಬಿಡಬೇಡ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿ ಬಂದಾರ. ಅದೇ ಪ್ರಕಾರ ನಾವು DC-ಗೆ ಇವತ್ತು ಬಂದು ಎಲ್ಲ ನಮ್ಮ ಹಿರಿಯ ವಕೀಲರು ಕೂಡಿ ಬಂದು ಆ ಮನವಿಯನ್ನು ಸಲ್ಲಿಸಿ ಇದು ಶೀಘ್ರದಲ್ಲಿ ಮುಖ್ಯಮಂತ್ರಿಗೆ ತಿಳಿಸಬೇಕು. 11ನೇ ತಾರೀಕು ಮೀಟಿಂಗ್ ದಲ್ಲಿ ನಮ್ಮ DC ಅವರು ಹೆಚ್ಚಿನ ಪಾತ್ರ ವಹಿಸಿ 80% ನೀರಾವರಿ ಆಗ್ತದ ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ. ಅದು ನೀರು 524 ಆಗ್ಲಿಕ್ಕಂದ್ರ ನೀರಾವರಿನೂ ಆಗುದಿಲ್ಲ, ರೈತರಿಗೆ ಹಣನೂ ಸಿಗುದಿಲ್ಲ, ಜಮೀನು ಕಳ್ಕೊಂಡು ರೈತರು ಕಂಗಾಲ ಆಗ್ಬೇಕಂತೇಳಿ ಆಗ್ತಾರಂತೇಳಿ ಅದಕ್ಕೆ ಸರ್ಕಾರ ಇದನ್ನ ಎಚ್ಚೆತ್ಕೊಂಡು ಶೀಘ್ರದಲ್ಲಿ ಅವ್ರಿಗೆ ಪರಿಹಾರ ಒದಗಿಸಬೇಕು. ಇದು ನಮ್ದ ಇದವಲ್ಲ, ವಕೀಲರದ್ದು ಏನ ಇದರಲ್ಲಿ ಬೇಡಿಕೆ ಇಲ್ಲ, ಇದು ಸ್ವಾರ್ಥನೂ ಇಲ್ಲ. ಅದಕ್ಕೆ ರೈತರ ಹಿತಾಸಕ್ತಿಯಿಂದ ನಾವು ವಕೀಲರ ಸಂಘದ ಅಧ್ಯಕ್ಷರಾದ DG ಬಿರಾದಾರ್ ಎಲ್ಲ ನಮ್ಮ ಸಂಘದ ಹಿರಿಯ ಸದಸ್ಯರು ಮತ್ತು ನಾವು ಸಂಘದವರು ಬಂದ ಮನವಿ ಕೊಟ್ಟಿದ್ದಕ್ಕೆ ತಾವು ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಳುಗಡೆ ಸಂತ್ರಸ್ತರ ವೇದಿಕೆಯರು ಅಮರಣ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲಾರ್ಥವಾಗಿ ನಿನ್ನೆ ಅದನ್ನ ನಾವು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದವರು ಅಲ್ಲಿಗೆ ಸಹಿತ ಭೇಟಿ ಕೊಟ್ಟು ಅವ್ರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಅದರ ಜೊತೆಗೆ ಇವತ್ತಿನ ದಿನ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಈ ಮುಳುಗಡೆ ಸಂತ್ರಸ್ತರಿಗೆ ಏನ್ ಅನ್ಯಾಯ ಆಗಕತ್ತೈತಲ್ಲ ಈ ಅನ್ಯಾಯ ಸರಿದೂಗಿಸಬೇಕನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಿದ್ದೇವೆ. ಒಂದು ವಿಷಯ ಏನಪ್ಪಾ ಅಂತಂದ್ರ ಈ ದೇಶದ ಬೆನ್ನೆಲುಬು ರೈತ, ಈ ದೇಶಕ್ಕೆ ಅನ್ನ ಹಾಕುವವನು ರೈತ. ಅಂತ ರೈತನ ಮೇಲೆ ಇವತ್ತಿನ ದಿನ ಅನ್ಯಾಯವಾಗುತ್ತಿರುವುದು ನಾವು ಯಾವತ್ತೂ ಸಹಿಸಿಕೊಳ್ಳಲ್ಲ. ಇದು ತೀವ್ರ ಅನ್ಯಾಯ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದ್ ಕಡೆ ಒಂದು ವಚನದ ಮುಖಾಂತರ ಹೇಳ್ತಾರೆ ಬಸವಣ್ಣವರು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದಡೆ ನಿಲ್ಲಲೂಬಾರದು, ಏರಿ ನೀರುಂಬಡೆ ಬೇಲಿ ಕೈಯ ಮೈದಡೆ ನಾರಿ ತನ್ನ ಮನವು ಕಳುವಡೆ ತಾಯಿಯೇ ಹದೇ ಹಾಲು ನಂಜಾಗಿ ಕೊಲ್ಲೋಡೆ ನಾನು ಇನ್ನಾರಿಗೆ ದೂರಲ್ಲೇ ಕೂಡಲ ಸಂಗಮ ದೇವ ಅಂದಂಗ ಬೇಲಿನ ಎದ್ದು ಹೊಲ ಮೇಯಕತೈತಿ ಅನ್ನುವಂತ ಪರಿಸ್ಥಿತಿ ಇವತ್ತಿನ ದಿನ ನಿರ್ಮಾಣ ಆಗ್ಬಿಟ್ಟೈತಿ. ಯಾಕಪ್ಪ ಅಂದ್ರೆ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಚುನಾವಣೆಗಿಂತ ಮೊದಲು ಏನ್ ಹೇಳುದು, ನಾವು ರೈತರ ಪರ ನಾವು ಬಡವರ ಪರ ಅಂತೇಳಿ ಹೇಳುದು, ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಮೇಲೆ ಅನ್ಯಾಯ ಮಾಡುದು, ದೌರ್ಜನ್ಯ ಮಾಡುದು, ಇದೊಂದು ಚಾಳಿ ಮಾಡ್ಕೊಂಡ್ಬಿಟ್ಟಾವ ಎಲ್ಲಾ ಸರ್ಕಾರಗಳು. ನಾನಿಲ್ಲಿ ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಹೇಳಕತ್ತೀನಿ. ರೈತರ ಮೇಲೆ ಅನ್ಯಾಯ ಮಾಡುದು, ರೈತರಿಗೆ ಸರಿಯಾಗಿ ಪರಿಹಾರ ಕೊಡುದಿಲ್ಲ, ರೈತರಿಗೆ ಯಾವುದೇ ಇದು ಇಲ್ಲ, ಇದು ಈ ತರ ಒಂದು ಎಲ್ಲಾ ಸರ್ಕಾರಗಳು ಇದೊಂದು ಚಾಳಿ ಮಾಡ್ಕೊಂಡ. ಮುಂಚೆ ಏನ್ ಹೇಳುದು, ನಾವು ರೈತರ ಪರ ನಾವು ಬಡವರ ಪರ ಅಂತ ಹೇಳುದು, ಯಾವ್ದು ರೈತರ ಪರ ಬಡವರ ಪರ ಇರಂಗಿಲ್ಲ ಸರ್ಕಾರಗಳು. ಬರೇ ಯಾವತ್ತೂ ರೈತರನ್ನ ತುಳ್ಕೊತ್ ಬಂದಾವ. ಈ ಚಾಳಿ ಸರಿಯಲ್ಲ. ಯಾಕಪ್ಪ ಅಂತಂದ್ರ ರೈತರ ಮೇಲೆ ಲಾಠಿ ಚಾರ್ಜ್, ದಬ್ಬಾಳಿಕೆ ಸಾಕಷ್ಟು ಈಗ ನಡೀತಾ ಇವೆ. ಹೀಗೆ ಮುಳುಗಡೆ ಸಂತ್ರಸ್ತರ ಮೇಲೆ ಸಾಕಷ್ಟು ಅನ್ಯಾಯ ಆಗೈತಿ. ಯಾಕಪ್ಪ ಅಂತಂದ್ರೆ ಸಿಗಬೇಕಾಗಿರ್ತಕ್ಕಂಥ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ ಅವ್ರಿಗೆ. ಯಾಕಪ್ಪ ಅಂದ್ರೆ UKP 3ನೇ ಹಂತದ ಯೋಜನೆ ಸಂಪೂರ್ಣವಾಗಿ ಪೂರ್ಣಗೊಳಿಸ್ತಾ ಇಲ್ಲ. ಮತ್ತೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡ್ರೆ ಭೂಮಿಗೆ ಸರಿಯಾಗಿ ಪರಿಹಾರ ಕೊಡ್ತಾ ಇಲ್ಲ. ಹೀಗೆ ನಾನಾ ತೆರನಾಗಿರ್ತಕ್ಕಂಥ ಅನ್ಯಾಯಗಳು ಆ ಸಂತ್ರಸ್ತರ ಮೇಲೆ ಆಗ್ತಾ ಇದೆ. ರೈತರು ಪಾಪ, ಈ ದೇಶದ ಬೆನ್ನೆಲುಬು ರೈತರು ತಮ್ಮ ಜಮೀನನ್ನು ಕಳ್ಕೊಂಡ್ ಕಿಸಿಂದವರು ಬೀದಿಗೆ ಬರುವಂತ ಪರಿಸ್ಥಿತಿ ಇವತ್ತಿನ ನಿರ್ಮಾಣ ಆಗೈತಿ. ನಾನು ಈ ಸಂದರ್ಭದಲ್ಲಿ ಹೇಳುದು ಇಷ್ಟೇ, ಏನು ನಮ್ಮ ಉತ್ತರ ಕರ್ನಾಟಕದ ಭಾಗದಿಂದ ಪ್ರತಿನಿಧಿಸಿರ್ತಕ್ಕಂಥ ಏನ್ ಜನಪ್ರತಿನಿಧಿಗಳು ಅದಿರಲ್ಲ, ನೀವೆಲ್ಲರೂ ಒಕ್ಕೂಲರಿನಿಂದ ಎಲ್ಲರೂ ಒಗ್ಗಟ್ಟಿನಿಂದ ವಿಧಾನಸೌಧದಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮುಳುಗಡೆ ಸಂತ್ರಸ್ತರ ಪರವಾಗಿ ನೀವು ಧ್ವನಿ ಎತ್ತಬೇಕು. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ರಾಜಕಾರಣಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರ ನೀವು ಎಲ್ಲಾ ರೈತರಿಂದ ಆರಿಸಿ ಬಂದಿದ್ದೀರಿ ಅನ್ನೋದನ್ನ ನೀವು ಮೊದಲು ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಗೆಲ್ಲ ರೈತರು ಆರಿಸಿ ತಂದಾರ, ನೀವು ರೈತರ ಪರವಾಗಿದ್ದೀರಿ. ನೀವು ಅಧಿವೇಶನದಾಗ ಧ್ವನಿ ಎತ್ತು ಏನೇ ಅನ್ಯಾಯ ಆಗಕತ್ತಿತ್ಲ ಈ ಮುಳುಗಡೆ ಸಂತ್ರಸ್ತರ ರೈತರಿಗೆ ಆ ಅನ್ಯಾಯವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ನೀವು ಎಲ್ಲರೂ ಕಾರ್ಯ ಮಾಡಬೇಕು. ಹಾಗೂ UKP ಹಂತದ 3ನೇ ಹಂತದ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ಬೇಗನೆ ಪೂರ್ಣಗೊಳಿಸಬೇಕು. ಹಾಗೂ ರೈತರಿಗೆ ಪರಿಹಾರ ಒದಗಿಸಬೇಕು ಅಂತಕ್ಕಂಥ ನಮ್ಮ ಒಂದು ಹಕ್ಕೊತ್ತಾಯ ಇದೆ ಅಂತಕ್ಕಂಥ ಮಾತನ್ನ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತಿನ ದಿನ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದಿಂದ ಮನವಿ ಸಲ್ಲಿಸಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಸವಾಲ್ದಾರ್, ಆಡಳಿತ ಮಂಡಳಿ ಸದಸ್ಯರು, ಜಿಲ್ಲಾ ನ್ಯಾಯವಾದಿಗಳ ಸಂಘ ವಿಜಯಪುರ. 4ರಿಂದ ಏನು ಅವಿರತವಾದ ಹೋರಾಟ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಇವತ್ತು ವಿಜಯಪುರ ವಕೀಲರ ಸಂಘದ ವತಿಯಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಅಪೂರ್ಣಗೊಳಿಸಿದ್ದಾರೆ, ಆ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಅದರಲ್ಲಿ ಏನು ಜಮೀನು ಕಳೆದುಕೊಂಡಿದ್ದಾರೆ ಆ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕಂತ ಇನ್ನು ಚಳಿಗಾಲದ ಅಧಿವೇಶನ ಏನು ಸ್ಟಾರ್ಟ್ ಆಗಲಿದೆ, ಆ ಅಧಿವೇಶನದಲ್ಲಿ ಅವ್ರ ಮೇಲೆ ಒತ್ತಾಯ ಮಾಡುವುದಕ್ಕಾಗಿ ಒಂದು ವಿಜಯಪುರ ವಕೀಲರ ಸಂಘದಿಂದ ಕೋರ್ಟ್ ಅನ್ನು ಬೈಕಾಟ್ ಮಾಡಿ, ಅಂದ್ರೆ ಬಹಿಷ್ಕಾರ ಮಾಡಿ ಎಲ್ಲಾ ವಕೀಲರು ಕೋರ್ಟ್ ಹೊರಗಡೆ ಉಳಿದು ಇವತ್ತು ಆ ರೈತರಿಗೆ ಒಂದು ನೈತಿಕ ಬೆಂಬಲವನ್ನು ಸೂಚಿಸಲಿಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಮೂಲಕ ಒಂದು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ಏನಾಗಿದೆ ಅಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ಸಾವಿರಾರು ಲಕ್ಷಾಂತರ ರೈತರು ತಮ್ಮ ಜಮೀನನ್ನು ಕಳೆದುಕೊಂಡಿದ್ದಾರೆ. ಈಗ ಉತ್ತರ ಕರ್ನಾಟಕದ ಬೇಡಿಕೆಯನ್ನು ಹೇಳಿದ್ರೆ ಎಲ್ಲಿ ಬೇಕಲ್ಲಿ ಚರ್ಚೆ ಆಗ್ತೈತಿ. ಒಂದು ನಮ್ಗೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಒಂದು ರಾಜ್ಯ ಆಗ್ಬೇಕಂತಂದ್ರ ವೈಕೋ ಬಿಡ್ಕೊ ಮಾಡ್ತೀರಿ ನೀವು. ಆದ್ರ ಯಾಕೆ ನಾವು ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕ ಬೇಡ್ತಾ ಇದ್ದೀವಿ ಅಂದ್ರೆ, ನೀವು ಪ್ರತಿ ಸಲ ಉತ್ತರ ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡಕತ್ತೀರಿ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರವಾಗಿರ್ಬೋದು. ಬಾತಿಗೆ ಬರಲಾರದಂತ ಯೋಜನೆಗಳು ಮಾಡಿ ಯಾವುದೇ ರೀತಿಯಾದ ಅನುದಾನಗಳನ್ನು ನೀಡದೆ ಜನರಿಗೆ ಏನು ಮೋಸ ಮಾಡಕತ್ತೀರಿ. ಅವು ಎಲ್ಲವನ್ನು ಈ ಕೂಡಲೇ ಆ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸುವುದರ ಮೂಲಕ, ಅನುದಾನವನ್ನು ಬಿಡುಗಡೆ ಮಾಡುವುದರ ಮೂಲಕ
ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ನಾವು ವಿಜಯಪುರ ವಕೀಲರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಮನವಿಯನ್ನು ಸಲ್ಲಿಸಿದ್ದೇವೆ. ಹಸನ್ ಪಟೇಲ್ ದೊಡ್ಡಮನಿ, ವಕೀಲರು, ವಿಜಯಪುರ. ಬೆಳಗಾವಿನಲ್ಲಿ ಅಧಿವೇಶನ ಜರುಗಿಸುತ್ತದೆ. ಅದರ ಮೂಲ ಉದ್ದೇಶನೇ ಉತ್ತರ ಕರ್ನಾಟಕದ ಅಭಿವೃದ್ಧಿ. ಕಾರಣ ಇಂದು ಪ್ರಾರಂಭವಾದ ಉತ್ತರ ಕರ್ನಾಟಕದ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವು ವಿಶೇಷವಾಗಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿ ಕುರಿತು ಚರ್ಚಿಸಬೇಕೆಂದು ನಾನು ಬಿಜಾಪುರ ನ್ಯಾಯವಾದಿಗಳ ಸಂಘದ ಪರವಾಗಿ ತಮ್ಮ ಈ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. HS ಚಟ್ರಕಿ, ನ್ಯಾಯವಾದಿಗಳು, ವಿಜಯಪುರ. ವಕೀಲರ ಸಂಘದ ಸದಸ್ಯರು, ಕುಮಾರ್ ನಿಡೋಣಿ, ವಕೀಲರು. ನಾನು ಒಬ್ಬ ಮೂಲತಃ ಸಂತ್ರಸ್ತ. ನಾವು ರೈತ ಕುಟುಂಬದಿಂದ ಬಂದೀವಿ. ರೈತರ ಅಳಲು ಮತ್ತು ಕೂಗು, ಸಂತ್ರಸ್ತರ ತೊಂದರೆ ಏನು ಅನ್ನೋದು ನಾವು ಸ್ವತಃ ವಕೀಲನಾಗಿ ಒಬ್ಬ ರೈತನ ಮಗನಾಗಿ ಅರಿತಿದ್ದೇನೆ. ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ವಕೀಲರ ಸಂಘದ ಮೂಲಕ 524.40 ಪ್ರಾಜೆಕ್ಟ್ ಅನ್ನ ಆದಷ್ಟು ಮುಗಿಸ್ರಿ. ನಾವು ಹುಟ್ಟುವಾಗ 1971 ಮುಂಚೆನೆ ಇದು ಅಡಿಗಲ ಸಮಾರಂಭ ಮಾನ್ಯ ದಿವಂಗತ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ ಇಟ್ಟಾರ. ಇವತ್ತು ನಾವು ಗೋರಿ ಹೊಂಟ್ ನಿಂತೀವಿ. ಇನ್ನೊಂದು 4 ವರ್ಷಕ್ಕೆ 60 ವರ್ಷದ ಒಬ್ಬ ಮನುಷ್ಯನ ಲೈಫ್ ಇವತ್ತಿಗೂ ಮುಗಿತಾ ಇಲ್ಲ. ಇದು ಅದಕ್ಕೆ ಏನದ, ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೀವಿ. ಯಾವುದೇ ಸರ್ಕಾರ ಇರ್ಬೋದು, ಇಲ್ಲಿ ಸರ್ಕಾರ ಅಂದ್ರೆ ಸರ್ಕಾರ, ಪಕ್ಷ ಯಾವುದು ಅವಶ್ಯಕತೆ ಇಲ್ಲ. ಇಲ್ಲಿ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಲಸಂಪನ್ಮೂಲ ಸಚಿವರಿಗೆ, ಬಿಜಾಪುರ ಹಾಗೂ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಎಲ್ಲ ಪ್ರತಿನಿಧಿಗಳಿಗೆ ನಾವು ಏನು ವಿನಂತಿ ಮಾಡ್ಕೋತೀವಿ ಅಂದ್ರೆ, ನಾಳೆ 11/12/2024 ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದಾರೆ. ತಾವೆಲ್ಲರೂ ಅಲ್ಲಿ ಹೋಗಿ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ್ದು ಏನು ಅನ್ಯಾಯ ಆಗ್ಯದ, ಅದರಲ್ಲಿಯೂ ಕೃಷ್ಣೆಯ ಕೂಗು ಅತ್ತೇರೇನು ನಡೆದದ ಈಗ ಈ ಹೋರಾಟದಲ್ಲಿ ರೈತರು ಏನು ಬೇಡಿಕೆ ಅದ ಅನ್ನೋದನ್ನ ತಾವು ಮನಗಂಡು ಅದನ್ನ ಅರ್ಥ ಮಾಡಿಕೊಂಡು, ತಾವು ಜನಪ್ರತಿನಿಧಿಗಳಾಗಿದ್ದೀರಿ, ಕೆಲವೊಬ್ಬರು ಇದ್ರಾಗ ತಾವು ಸಂತ್ರಸ್ತರದಿರಿ, ತೊಂದರೆಯನ್ನು ತಾವು ಅನುಭವಿಸಿದ್ದೀರಿ, ಸಾಕಷ್ಟು ರೈತರು ಅನುಭವಿಸ್ಯಾರ. ಆ ರೈತರ ಕೂಗಿಗೆ ತಾವು ಬೆನ್ನೆಲುಬಾಗಿ ನಿಂದಿರ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಂಡು, ವಕೀಲರ ಸಂಘದ ಮೂಲಕ ತಮ್ಮಲ್ಲಿ ಇದೊಂದು ಮಳವಳಿಕೆ ಒಂದು ಮಾಧ್ಯಮ ಮಿತ್ರರ ಮೂಲಕ ನನ್ನ ಸರ್ಕಾರಕ್ಕೆ ಒಂದು ಹಕ್ಕು ಒತ್ತಾಯ ಮಾಡ್ತೀನಿ. ನಾವು ಜಿಲ್ಲಾ ವಕೀಲರ ಸಂಘ ವಿಜಯಪುರದಿಂದ ಮನವಿ ಮಾಡ್ಕೊಳ್ತೇವೆ. ಮುಖ್ಯಮಂತ್ರಿಗಳೇ, ನಿಮಗೆ ನಿಜವಾಗಿಯೂ ಜವಾಬ್ದಾರಿ ಅನ್ನೋದು ಗೊತ್ತಿದ್ರೆ, ನೀವು ನಿಜವಾಗಿಯೂ ರೈತನ ಪುತ್ರ ಆಗಿದ್ರೆ, ನೀವು ನಿಜವಾಗಿಯೂ ಮುಖ್ಯಮಂತ್ರಿ ಸ್ಥಾನದ ಬಾಧ್ಯತೆ, ಮುಖ್ಯಮಂತ್ರಿ ಸ್ಥಾನದ ಆ ಅಧಿಕಾರದ ಆ ಒಂದು ಜವಾಬ್ದಾರಿ ಏನಾದರೂ ನಿಮಗೆ ಗೊತ್ತಿದ್ರೆ, ಬದ್ಧತೆ ಅನ್ನೋದು ಇದ್ರೆ, ನೀವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ಬಿಟ್ಟಾಕಬೇಕು. ಉತ್ತರ ಕರ್ನಾಟಕ ಮಲತಾಯಿ ಧೋರಣೆಯಿಂದ ನಾವು ರೊಚ್ಚಿಗೆ ಇದ್ದೀವಿ. ಉತ್ತರ ಕರ್ನಾಟಕ ಇಬ್ಬಾಗ ಆಗಬಾರದು ಅನ್ನೋದು ಈ ಅಳೋ ಕೂಸಿನ ಕಣ್ಣೀರು ವರ್ಷದಂಗೆ ಚಾಕ್ಲೇಟ್ ಕೊಟ್ಟಂಗೆ ನಮ್ಮನ್ನ ರಭಸಾಕ್ ಬರಬೇಡ್ರಿ. ನಾವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ಧಿಕ್ಕರಿಸ್ತೀವಿ. ನೀವು ಇದೇ ಧೋರಣೆಯನ್ನು ಮುಂದುವರಿಸಿದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ನಿಮಗದು ಆಗಲಿಲ್ಲ ಅಂದ್ರೆ ನ್ಯಾಯೋಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಳಿದು ಬಿಡ್ರಿ. ಬೇರೆದವರು ಸಾಕಷ್ಟು ಜನ ಅದರ ಜವಾಬ್ದಾರಿ ನಿಭಾಯಿಸಕ್ಕೆ ನಿಮಗೆ ಗೊತ್ತಾಗ್ಬೇಕ್ರಿ. ಜವಾಬ್ದಾರಿ ಸ್ಥಾನದ ಯೋಗ್ಯತೆ ನಿಮ್ಗೆ ಗೊತ್ತಾಗ್ಬೇಕ್ರಿ. ನಾಚಿಕೆ ಆಗ್ಬೇಕ್ರಿ ನಿಮಗೆ. ನಾವು ವಕೀಲರು, ನ್ಯಾಯವಾದಿಗಳು ಬಂದು ರೈತರ ಪರವಾಡಿಗೆ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕ್ರಿ. ನ್ಯಾಯವಾದಿಯಾಗಿ ನೀವು ಕೆಲಸ ಮಾಡಿದಿರಿ, ನ್ಯಾಯವಾದಿಗಳ ಕೂಗ ನಿಮ್ಗೆ ಕೇಳಿಸಲ್ವೇನ್ರಿ? ನ್ಯಾಯವಾದಿಗಳ ಹಲ್ಲೆ ಆದಾಗಲೂ ನಿದ್ರೆ ಮಾಡ್ತೀರಿ, ರೈತರಿಗೆ ಅನ್ಯಾಯ ಆದಾಗೂ ನಿದ್ರೆ ಮಾಡ್ತೀರಿ, ಉತ್ತರ ಕರ್ನಾಟಕದ ಏನೇ ಅನ್ಯಾಯ ಆದ್ರೂ ನಿದ್ರೆ ಮಾಡ್ತೀರಿ. ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯ ಆದ್ರೆ ನಾವು ಸಹಿಸೋದಿಲ್ಲ. ಉತ್ತರ ಕರ್ನಾಟಕದ ರೈತರಿಗೆ ಫಂಡ್ ಅನ್ನ ರಿಲೀಸ್ ಮಾಡಬೇಕು. ಎಲ್ಲಾ ಕಡೆ ನೀರನ್ನ ಬಿಡುಗಡೆ ಮಾಡಿಸುವಂತ ಕೆಲಸ ಆಗಬೇಕು ಅಂದ್ರೆ 224 ಆದೇಶನ ನಿಮ್ಮ ಮನೆಯಿಂದ ಆದೇಶ ಮಾಡಿಲ್ಲ, ಸರ್ಕಾರದಿಂದ ಮನೆ ಆದೇಶ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೀವು ಅದನ್ನ ಮಾಡಬೇಕು. ಮಾಡದಿದ್ರೆ ನಮ್ಮ ಹೋರಾಟ ನಿರಂತರ ಇರ್ತದೆ. ರೈತರ ಹೋರಾಟಕ್ಕೆ, ಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ರೈತರ ಹೋರಾಟಕ್ಕೆ ನಾವು ಹಗಲು ರಾತ್ರಿ ಹೋರಾಟವನ್ನ ಬೆಂಬಲಿಸ್ತೀವಿ. ನಾವು ಹೋರಾಟಕ್ಕೆ ಕಡೆಯ ಕಟ್ಟಿ ಟೊಂಕಕ್ಕೆ ಬಟ್ಟೆ ಕಟ್ಟಿ ನಿಲ್ತೀವಿ. ನಿಮಗೆ ಜವಾಬ್ದಾರಿ ಇರಲಿಲ್ಲ ಅಂದ್ರೆ ಇಳಿದು ಬಿಡ್ರಿ, ಇಲ್ಲ ಅಂದ್ರೆ ಕೆಲಸ ಮಾಡ್ರಿ. ಇದು ಎಚ್ಚರಿಕೆ. ಜಿಲ್ಲಾ ವಕೀಲರ ಸಂಘ ವಿಜಯಪುರ. ನಮ್ಮ ಉತ್ತರ ಕರ್ನಾಟಕ ವತಿಯಿಂದ ಹಾಗೂ ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ನಮ್ಮ ಯೋಜನೆ ಪೂರ್ಣಗೊಳ್ಳಬೇಕಾಗಿದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಸಂಪೂರ್ಣ ನೀರಾವರಿ ಆಗಬೇಕಂದ್ರೆ ಕನಿಷ್ಠ 2 ಲಕ್ಷ ಕೋಟಿಯಷ್ಟು ಅನುದಾನ ಬೇಕು. ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೊಳ್ಳೋದು ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ಕನಿಷ್ಠ 50,000 ಕೋಟಿ ಆದರೂ ಅನುದಾನ ಬಿಡುಗಡೆ ಮಾಡಿದರೆ ತಮ್ಮ ಅವಧಿ ಕಾಲದಲ್ಲಿ ಈ ಒಂದು
ಯೋಜನೆ ಪೂರ್ಣಗೊಳ್ಳುತ್ತ ಈ ಮೂಲಕ ನಮ್ಮ ಸಂಘ ಉತ್ತರ ಕರ್ನಾಟಕ ರೈತರ ಹೋರಾಟಕ್ಕೆ, ಉತ್ತರ ಕರ್ನಾಟಕ ರೈತರ ಹೋರಾಟಕ್ಕೆ, ಉತ್ತರ ಕರ್ನಾಟಕ ರೈತರ ಹೋರಾಟಕ್ಕೆ ಆಲ್ಮಟ್ಟಿ ಎತ್ತರ ಎತ್ತರಿಸಲೇಬೇಕು, ಆಲ್ಮಟ್ಟಿ ಎತ್ತರ ಎತ್ತರಿಸಲೇಬೇಕು. ರೈತರ ಫಂಡನ್ನು ಬಿಡುಗಡೆ ಮಾಡಲೇಬೇಕು, ರೈತರ ಫಂಡನ್ನು ಬಿಡುಗಡೆ ಮಾಡಲೇಬೇಕು. We want justice, we want justice, we want justice. We want justice, we want ಹೋರಾಟಗಾರರಿಗೆ, we want ಕೃಷ್ಣ ಯೋಜನೆ ಹೋರಾಟಗಾರರಿಗೆ, ಕೃಷ್ಣ ಯೋಜನೆ ಹೋರಾಟಗಾರರಿಗೆ, ಕೃಷ್ಣ ಯೋಜನೆ ನಿರ್ಲಕ್ಷ್ಯತನ ಸರ್ಕಾರಕ್ಕೆ, ಕೃಷ್ಣ ಯೋಜನೆ ನಿರ್ಲಕ್ಷ್ಯತನ ಸರ್ಕಾರಕ್ಕೆ, ಡಿಕೆ ಶಿವಕುಮಾರ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗೆಲ್ಲುವವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಕೃಷ್ಣ ಸಂತ್ರಸ್ತರಿಗೆ, ಕೃಷ್ಣ ಸಂತ್ರಸ್ತರಿಗೆ, ಹೋರಾಟಗಾರರಿಗೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.